ಹೇಳಿ ಸರ್. ಇವತ್ತಿನ ಕಾರ್ಯಕ್ರಮ ಸರ್ ಚೆನ್ನಾಗಿತ್ತು, ಅತ್ಯದ್ಭುತವಾಗಿತ್ತು. ಒಂದು ಒಳ್ಳೆ ಮಾದರಿ ಗ್ರಾಮ ಪಂಚಾಯತಿ ಕಟ್ಟಿದೀವಿ. ಈ ಸುತ್ತಮುತ್ತಲ ಜನಕ್ಕೆ ನಮ್ಮ ಪಂಚಾಯತಿಯನ್ನ ನೋಡ್ಕೊಂಡು ಹೋಗಿ ಎಲ್ಲ ಇಡೀ ರಾಜ್ಯದಲ್ಲೇ ಇದೊಂದು ಮಾಡಬೇಕು ಅಂತ ಹೇಳಿ ಜನ ನೋಡ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತು ಜನಗಳಿಗೆ ಬೇಗ ಕೆಲಸ ಕಾರ್ಯ ಆಗಬೇಕು, ಒಂದೇ ಸೂರಿನಡಿ ಎಲ್ಲರೂ ಎಲ್ಲ ಒಂದು ವ್ಯವಸ್ಥೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದೀವಿ. ಅದು ಒಂದು ಉದ್ಘಾಟನೆಯನ್ನು ಇವತ್ತು ನಮ್ಮ ನಿರ್ಮಲಾ ಸ್ವಾಮೀಜಿಗಳು, ನಂಜಾವತ ಸ್ವಾಮಿಗಳು, ನಮ್ಮ ಯಲಹಂಕ ಜನಪ್ರಿಯ ಶಾಸಕರಾದಂತ ವಿಶ್ವಣ್ಣನವರು ಉದ್ಘಾಟನೆ ಮಾಡಿದರೆ ಅವರೆಲ್ಲರಿಗೂ ನಾವು ತುಂಬಾ ಆಭಾರಿಯಾಗಿದ್ದೀವಿ. ಯಾವ ರೀತಿ ಕಾಮಗಾರಿನ ಉದ್ಘಾಟನೆ ಮಾಡಿದ್ರ ಈ ಒಂದು ಕನಸು ಪ್ರೇರೇಪಣೆ ಯಾರು? ಪ್ರೇರೇಪಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಯಲಹಂಕ ಶಾಸಕರ ಸಹಕಾರ. ನಮ್ಮ ಈಗ ಗ್ರಾಮ ಪಂಚಾಯತಿಗೆ ಬರೀ ಅಧ್ಯಕ್ಷ ಸೀಟ್ಗೆ ಪೈಪೋಟಿ ಕೊಟ್ಕೊಂಡು ಬರೋದಲ್ಲ, ಒಂದಾದ್ಮೇಲೆ ಏನಾದ್ರು ಒಂದು ಗುರುತರವಾದ ಒಂದು ಹೆಜ್ಜೆ ಇಟ್ಬಿಟ್ಟು ಹೋಗ್ಬೇಕು. ನನ್ ಮೊದಲಿಂದನೂ ನಾನು ಚಿಕ್ಕವನಿಂದನೂ ಅದೇನೆ, ಏನಾದ್ರು ಒಂದು ಕೈಯಲ್ಲಿ ಹಿಡಿದ್ರೆ ಆ ಕೆಲಸ ಮಾಡಬೇಕು, ಅದಕ್ಕೊಂದು ಸಾಧನೆ ಆಗ್ಬೇಕು. ನಾವು ಸಮಾಜದಲ್ಲಿ ಹುಟ್ಟಿದೀವಿ, ನಾವು ಸಮಾಜಕ್ಕೆ ಏನ್ ಕೊಡ್ತೀವಿ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದೆ. ಅದ್ರ ಜೊತೆಗೆ ನಾವು ಪಂಚಾಯತಿಯಿಂದ ಮನ್ಸು ಮಾಡಿದ್ರೆ ಬರೀ ಚೇರ್ಮನ್ ಸೀಟ್ಗೆ ಒದ್ದಾಡೋದಲ್ಲ, ಈಗೂ ಮಾಡ್ಬೋದು ಅಂತ ಹೇಳಿ ನಾವು ಒಂದು ಮಾದರಿ ಆಗ್ಲಿ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಮಾಡಿದ್ವಿ. ಸುಮಾರು ಒಂದು 2.5 ಕೋಟಿಯಿಂದ 3 ಕೋಟಿ ಖರ್ಚು ಮಾಡಿ ನಾವು ಪಂಚಾಯತಿ ಕಟ್ಟಿದ್ವಿ. ಯಾರಿಗೆ ಧನ್ಯವಾದ ಹೇಳ್ತಾರೆ? ತಮ್ಮ ಸಿಬ್ಬಂದಿ ವರ್ಗಕ್ಕೆ, ಆಡಳಿತ ಮಂಡಳಿಗೆ, ಸದಸ್ಯರಿಗೆ, ಎಲ್ರಿಗೂ ಇಲ್ಲಿ ಯಾರು ಒಂದು ಸಣ್ಣದು ಒಬ್ರದು ಅಂತಲ್ಲ, ಪ್ರತಿಯೊಬ್ಬರು ಕೆಲಸಗಾರರಿಂದ ಹಿಡಿದು ನಮ್ಮ ಪಂಚಾಯತಿ ಸಿಬ್ಬಂದಿಗಳಿರ್ಬೋದು, PDO ಅವರು ಇರ್ಬೋದು, ಮತ್ತೆ ನಮ್ಮ ಎಲ್ಲ ಸದಸ್ಯರುಗಳು, ಅವ್ರು ಕೊಟ್ಟಂತ ಕೋಆಪರೇಟಿವ್ ನಾನು ಹೇಳಕ್ಕಾಗಲ್ಲ. ಇವತ್ತು ಬಿಲ್ಡ್ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ಅವ್ರ ಸಹಕಾರನೂ ಅಷ್ಟೇ ಚೆನ್ನಾಗದೆ ಅನ್ನೋದು ಇದು ಬಿಲ್ಡಿಂಗ್ ಅಲ್ಲೇ ಗೊತ್ತಾಗ್ತದೆ. ಒಬ್ರು ಮಾಡೋ ಅಂತ ಕೆಲಸ ಅಲ್ಲ, ಎಲ್ಲರ ಸಹಕಾರ. ಮತ್ತೆ ಯಥೇಚ್ಛವಾಗಿ ನಮಗೆ ವಿಲ್ ಪವರ್ ಅಂತ ಒಂದಿರ್ತದೆ, ಅದನ್ನ ನಮ್ದು ಆತ್ಮಸ್ಥೈರ್ಯ ಅಂತ ಹೇಳಿ ನಮ್ಮ MLA ಅವರು ಅದಕ್ಕೆ ನಮ್ಗೆ ಆತ್ಮಸ್ಥೈರ್ಯ ಕೊಟ್ಟು ನೀನ್ ಮಾಡ್ತೀಯಾ, ನೀನ್ ಮಾಡು ಅಂತ ಅವ್ರು ತಿಳಿದಾಗ ನಾವೇನ್ ಕೆಲಸ ಬೇಕಾದ್ರೂ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಶ್ರೀಗಳ ಆಶೀರ್ವಾದನು ನಮ್ಗೆ ನಮ್ಮ ಮೇಲಿರೋದ್ರಿಂದ, ಭೈರವೇಶ್ವರನ ಆಶೀರ್ವಾದ, ಮತ್ತೆ ನಂಜಾವತರು, ನಿರ್ಮಲಾ ಸ್ವಾಮಿಗಳು ಎಲ್ಲ ಆಶೀರ್ವಾದ ನನ್ಗಿರೋದ್ರಿಂದ ದೇವರ ಶಕ್ತಿ ಕೊಟ್ಟು ನಮ್ಮ ಎಲ್ಲರ ಸಹಕಾರದಿಂದ ನಾವು ಇದನ್ನು MLA ಅವರು ಹುಟ್ಟು ಹಬ್ಬಕ್ಕೆ ಎಲ್ಲರೂ ಬರ್ಬೇಕು, ಅವರ ಕಾರ್ಯಕ್ರಮನ ಅದ್ದೂರಿಯಾಗಿ ನಾವೆಲ್ಲರೂ ಸೇರಿ ಮಾಡಬೇಕು, ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು.